ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ಮಾಹಿತಿ ಇದೆ. ಈಗಾಗಲೇ ನವೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿ ಸಾಕಷ್ಟು ಜನರಿಗೆ ಜಮಾ ಆಗಿದೆ. ಎಷ್ಟು ಜನರಿಗೆ ಜಮಾ ಆಗಿದೆ ಮತ್ತು ಅದರ ಜೊತೆಯಲ್ಲಿ ಏನೀಗ 10-15 ಕೆಜಿ ಅಕ್ಕಿಯನ್ನು ಎಷ್ಟು ಜನ ತಗೊಂಡಿದ್ದಾರೆ, ಇನ್ನು 10 ಕೆಜಿ ಅಕ್ಕಿ ಮಾತ್ರ ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ. ನೀವು ಕೂಡ 10 ಕೆಜಿ ಅಕ್ಕಿ ಪಡ್ಕೊಂಡಿದ್ದೀರಾ ಅಥವಾ 15 ಕೆಜಿ ಅಕ್ಕಿ ಪಡ್ಕೊಂಡಿದ್ದೀರಾ? ಈ ತಿಂಗಳಲ್ಲಿ ಪ್ರತಿ ತಿಂಗಳು ನಿಮಗೆ ಇದೇ ರೀತಿ ಬರುತ್ತಾ? ಈ ಎಲ್ಲ ಕ್ಲಾರಿಟಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಇನ್ನು ಉಳಿದವರಿಗೆ ಯಾವಾಗ ಬರುತ್ತೆ ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಹಣ 57% ಜನರಿಗೆ ಹಣ ಜಮಾ ಆಗಿದೆ. ಇನ್ನೂ ಕೂಡ 43% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಹಂತ ಹಂತವಾಗಿ ಜಮಾ ಆಗ್ತಾ ಇದೆ. ವೆಯ್ಟ್ ಮಾಡಿ. ನಿಮಗೇನಾದರೂ ಅನ್ನಭಾಗ್ಯ ಹಣ 4-5-6 ತಿಂಗಳ ಹಣ ಬಂದಿಲ್ಲ ಅಂದರೆ ಆಹಾರ ವೆಬ್ಸೈಟಲ್ಲಿ ಡಿಸೆಂಬರ್ವರೆಗೂ ಕೂಡ ಡಿಬಿಟಿ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು. ಅದು ಎಲ್ಲರಿಗೂ ಸಹ 15 ಕೆಜಿ ಬಂದಿದೆಯಾ ಅಂತ ನೋಡೋದಕ್ಕೆ ಹೋದ್ರೆ ಕೆಲವೊಂದೊಂದು ಕಡೆ ನೋಡ್ತಾ ಇರಬಹುದು ನೀವು 12% ಜನ ಬರೀ 10 ಕೆಜಿ ಮಾತ್ರ ಕೊಟ್ಟಿದ್ದಾರೆ ಅಂತ ವೋಟ್ ಮಾಡಿದ್ದಾರೆ. 37% ಜನ 15 ಕೆಜಿ ಕೊಟ್ಟಿದ್ದಾರೆ ಅಂತ ವೋಟ್ ಮಾಡಿದ್ದಾರೆ. ಇನ್ನು 50% ಜನ ಇನ್ನೂ ಕೂಡ ನಾವು ಅಕ್ಕಿ ಪಡೆದುಕೊಂಡಿಲ್ಲ ಅಂತ ಹೇಳಿ ವೋಟ್ ಮಾಡಿದ್ದಾರೆ. ಹಾಗಾಗಿ 50% ಜನದಲ್ಲಿ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ನೀವು ಕೂಡ 15 ಕೆಜಿ ಪಡ್ಕೊಂಡಿದ್ದೀರಾ ಇಲ್ವಾ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ, ಓಕೆನಾ? ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಲೈವ್ ಮಾಡಿದಾಗಲೂ ಸಹ 2 ದಿನ 3 ದಿನಕ್ಕೊಂದ್ಸರಿ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತಾನೆ ಇದ್ದೀನಿ. ಓವರ್ ಆಲ್ ನೋಡೋದಕ್ಕೆ ಹೋದ್ರೆ 63% ಜನರಿಗೆ ಹಣ ಜಮಾ ಆಗಿದೆ ಅಂತ ಹೇಳಿ ವೋಟ್ ಮಾಡಿದ್ದಾರೆ. ಇನ್ನೂ 37% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಕೊಡಗು ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಈ ಒಂದು 4-5 ಜಿಲ್ಲೆಗಳಿಗೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹಣ ಬಿಡುಗಡೆ ಆಗಿಲ್ಲ. ಬರೀ 5% 10% ಜನರಿಗೆ ಅಷ್ಟೇ ಹಣ ಬಿಡುಗಡೆ ಆಗಿದೆ. ಬಟ್ ಗೃಹಲಕ್ಷ್ಮಿ ಹಣ ಯಾವುದೇ ಕಂತಾಗ್ಲಿ ನಿಮಗೆ ಒಂದು ಹಂತದಲ್ಲಿ ಫಾಸ್ಟ್ ಆಗಿ ಜಮಾ ಆಗ್ಬಿಟ್ಟು ಅಲ್ಲಿಂದ ನಿಮಗೆ ಸ್ಲೋ ಆಗಿ ಜಮಾ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಮಾರ್ಚ್ 20ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಜಮಾ ಆಗುತ್ತೆ. ಏನು ಉಳಿದಿದ್ದಾವೆ 4-5 ಜಿಲ್ಲೆಗಳು, ಅದರಲ್ಲೂ ಕೂಡ ಆ ಜಿಲ್ಲೆಗಳಿಗೂ ಸಹ 70-80% ಮಾರ್ಚ್ 20 ಒಳಗಡೆನೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಕ್ಷಣಕ್ಕೆ ಏನಿದೆ ಆ ಲೈವ್ ಕ್ಲಾರಿಟಿಯನ್ನ ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.